ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ. ಎಬಿವಿಕೆ ಸಮೂಹ ಶಿಕ್ಷಣ ಸಂಸ್ಥೆಗಳು, ವೈಟ್ ಫೀಲ್ಡ್, ಬೆಂಗಳೂರು 66, 6ನೇ ತರಗತಿ, ವಿಷಯ ಕನ್ನಡ. ಪ್ರೀತಿಯ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ 6ನೇ ತರಗತಿಯ 16ನೇ ಪಾಠ, ದೇಶಪ್ರೇಮಿ ಕವಿ ಇಕ್ಬಾಲ್, ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂದು ಒಂದು ಸಂಸ್ಕೃತ ಸುಭಾಷಿತವು ಹೇಳುತ್ತದೆ. ಕವಿ ಕುವೆಂಪು ಅವರು ಹೇಳ್ತಾರೆ, ದೇಶ ನನ್ನದು ಎನ್ನದ ಇದೆ ಸುಡುಗಾಡು ಅಂತ. ಆದ ಕಾರಣ ನಾವು ನಮ್ಮ ದೇಶವನ್ನು ಹೆತ್ತ ತಾಯಿಗಿಂತ ಹೆಚ್ಚು ಪ್ರೀತಿಸಬೇಕು, ಆರಾಧಿಸಬೇಕು, ರಕ್ಷಿಸಬೇಕು. ನಮ್ಮ ದೇಶವನ್ನು ಭಾರತ ಮಾತೆ ಎಂದು ಕರೆಯುತ್ತೇವೆ. ಇಲ್ಲಿಯ ಹಿಮಾಲಯ ಪರ್ವತ ನಮ್ಮ ರಕ್ಷಕ. ಗಂಗಾ, ಸಿಂಧು, ಕಾವೇರಿ, ಕೃಷ್ಣಿ, ಗೋದಾವರಿ, ವೈಗೆ ಮುಂತಾದ ನದಿಗಳು ನಮಗೆ ಪವಿತ್ರವಷ್ಟೇ ಅಲ್ಲ, ನಮ್ಮ ಜೀವ ನದಿಗಳೂ ಆಗಿವೆ. ಇಲ್ಲಿಯ ಮಣ್ಣಿನ ಕಣಕಣವು ನಮಗೆ ಬಂಗಾರ. ಇದರ ರಕ್ಷಣೆಗಾಗಿ ಅನೇಕರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ. ಇಂತಹ ಭಾರತ ದೇಶವನ್ನು ಅನೇಕ ಕವಿಗಳು ಹಾಡಿ ಹೊಗಳಿದ್ದಾರೆ. ಅಂತಹ ಹಾಡುಗಳಲ್ಲಿ ಪ್ರಸಿದ್ಧವಾದ ಹಾಡು ಸಾರೆ ಜಹಾನ್ ಸೆ ಅಚ್ಚ. ಯಾಕೆ ನಾನು ಈ ಹಾಡಿನ ಪ್ರಸ್ತಾಪವನ್ನ ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಾಡನ್ನು ರಚಿಸಿದ ಕವಿಯ ಒಂದು ಜೀವನದ ಚರಿತ್ರೆಯೇ ದೇಶಪ್ರೇಮಿ ಕವಿ ಇಕ್ಬಾಲ್ ಪಾಠದಲ್ಲಿ ನಾವು ತಿಳ್ಕೊಳ್ಬಹುದು. ಮಕ್ಕಳೇ, ನಿಮ್ಗೆ ಗೊತ್ತಾಗಿರಬಹುದು, ಸಾರೆ ಜಹಾನ್ ಸೆ ಅಚ್ಚ ಈ ಒಂದು ಗೀತೆಯನ್ನ ರಚಿಸಿದವರು ಬೇರೆ ಯಾರು ಅಲ್ಲ, ಇವರೇ ದೇಶಪ್ರೇಮಿ ಕವಿ ಇಕ್ಬಾಲ್ ಮಹಮ್ಮದ್. ಇವರಿಗೆ ಗೌರವ ಸಲ್ಲಿಸುತ್ತಾ ನಾವು ಈ ಸಾರೆ ಜಹಾನ್ ಸೆ ಅಚ್ಚ ಗೀತೆಯನ್ನ ಒಂದು ಸಲ ನೆನಪಿಸಿಕೊಳ್ಳೋಣ. सारे जहान से अच्छा हिंदुस्तान हमारा, हम बुल बुलय है इसकी, हे गुल सीता हमारा. पर्वत वो सबसे ऊंचा, हमसाया आसमां का, वो संतरी हमारा, वो पास बा हमारा हमारा. गोदी में खेलती है इसकी हजारों नदियां, गुलशन है जिनके दम से रश के जिना हमारा. मजहब नहीं सिखाता आपस में भेर रखना, हिंदी है हम वतन है ಹಿಂದೂಸ್ತಾನ್ ಹಮಾರ. ಈ ಒಂದು ಸುಂದರ ಗೀತೆಯನ್ನ ನಾವು ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಹಾಡ್ತೀವಿ. ಈ ಗೀತೆಯ ಒಂದು ಭಾವಾರ್ಥವನ್ನ ಈಗ ನಾವು ತಿಳಿಯೋಣ. ಈ ಗೀತೆಯನ್ನ ರಚಿಸಿದ ಕವಿ ಇಕ್ಬಾಲ್ ಮಹಮ್ಮದ್ ಉರ್ದು ಭಾಷೆಯಲ್ಲಿ ರಚಿಸಿದ್ದಾರೆ. ಈಗ ಈ ಸಾರೆ ಜಹಾನ್ ಸೆ ಅಚ್ಚ ಗೀತೆಯ ಭಾವಾರ್ಥವನ್ನ ನೋಡೋಣ. ನಮ್ಮ ದೇಶ ಹಿಂದೂಸ್ತಾನ ಪ್ರಪಂಚದಲ್ಲಿಯೇ ಸುಂದರ ದೇಶ. ಈ ದೇಶದ ಉದ್ಯಾನವನದಲ್ಲಿ ನಾವೆಲ್ಲ ಬುಲ್ಬುಲ್ ಪಕ್ಷಿಗಳು. ಇಲ್ಲಿಯ ಪರ್ವತಗಳು ಎಲ್ಲಕ್ಕಿಂತ ಎತ್ತರವಾಗಿವೆ, ಆಕಾಶವನ್ನು ಚುಂಬಿಸುತ್ತಿವೆ. ಅವು ಸದಾ ನಮ್ಮನ್ನು ರಕ್ಷಿಸುತ್ತಿವೆ, ಸಂರಕ್ಷಿಸುತ್ತಿವೆ. ಈ ನಾಡ ಒಡಲಿನಲ್ಲಿ ಸಾವಿರಾರು ನದಿಗಳು ಹರಿಯುತ್ತಿವೆ. ನದಿಗಳ ಕಾರಣಗಳಿಂದ ನಳನಳಿಸುತ್ತಿರುವ ಹೂತೋಟಗಳ ಸ್ವರ್ಗವಿದು. ಧರ್ಮವು ಪರಸ್ಪರ ದ್ವೇಷವನ್ನು ಕಲಿಸುವುದಿಲ್ಲ. ನಾವೆಲ್ಲ ಭಾರತೀಯರು, ನಮ್ಮ ದೇಶ ಹಿಂದೂಸ್ತಾನ. ಇದು ಸಾರೆ ಜಹಾನ್ ಸೆ ಅಚ್ಚ ಗೀತೆಯ ಭಾವಾರ್ಥ. ನಮ್ಮ ದೇಶ ಹಿಂದೂಸ್ತಾನ, ಸಾರೆ ಜಹಾನ್ ಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಅಂದ್ರೆ ನಮ್ಮ ದೇಶ ಹಿಂದೂಸ್ತಾನ ಇಡೀ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಿಗಿಂತ ಸುಂದರವಾಗಿರುವಂತಹ ದೇಶ. ಹಂಬುಲ್ ಬುಲೈ ಹೇ ಇಸಿಕಿ, ಹೇ ಗುಲ್ ಸೀತಾ ಹಮಾರ ಅಂದ್ರೆ ಈ ದೇಶ ಎಂಬ ಉದ್ಯಾನವನದಲ್ಲಿ ನಾವೆಲ್ಲ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರಾಡಿಕೊಂಡಿರುವಂತಹ ಬುಲ್ಬುಲ್ ಪಕ್ಷಿಗಳು. ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾರೆ ನಮ್ಮೆಲ್ಲರನ್ನ, ಹಾಗೇನೆ ನಮ್ಮ ಭಾರತ ಭೂಮಿಯನ್ನ. ಪರ್ವತವು ಸಬಸೆ ಊಂಚಾ ಅಂಸಾಯ ಆಸಮಾಂಕ ಅಂದ್ರೆ ಭಾರತದಲ್ಲಿನ ಪರ್ವತಗಳು ಎಲ್ಲಕ್ಕಿಂತ ಎತ್ತರವಾಗಿವೆ, ಆಕಾಶದ
ಆಕಾಶವೇ ಬಗ್ಗಿ ಆ ಪರ್ವತಗಳು ಆಕಾಶವನ್ನ ಮುತ್ತಿಡೋ ರೀತಿಯಲ್ಲಿ ಆಕಾಶದೆತ್ತರಕ್ಕೆ ಪರ್ವತಗಳು ಇವೆ. ಆಕಾಶವನ್ನ ಚುಂಬಿಸುತ್ತಿವೆ ಅಂದ್ರೆ ಆಕಾಶದ ಹಣೆಗೆ ಪರ್ವತಗಳು ಮುತ್ತಿಡುವಷ್ಟು ಎತ್ತರವಾಗಿವೆ, ಆಕಾಶಕ್ಕೆ ತಾಗುವಷ್ಟು ಎತ್ತರವಾಗಿದೆ ಎಂದು ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾರೆ. ಓ ಸಂತರಿ ಹಮಾರ, ಓ ಪಾಸುಬಾ ಹಮಾರ. ಆ ಪರ್ವತಗಳು ಸದಾ ನಮ್ಮನ್ನ ರಕ್ಷಿಸುತ್ತಿವೆ, ಸಂರಕ್ಷಿಸುತ್ತಿವೆ. ನಮ್ಮ ಒಂದು ದೇಶದ ಒಂದು ಭದ್ರಕೋಟೆಯಂತೆ ನಿಂತು ಆ ಪರ್ವತಗಳು ನಮ್ಮನ್ನ ರಕ್ಷಿಸುತ್ತಿವೆ. ಗೋದಿ ಮೇ ಕೇಳುತ್ತಿ ಹೇ ಹಿಸಕಿ ಹಜಾರೋ ನದಿಯ, ಗುಲ್ಶನ್ ಹೇ ಜಿನ್ಕೆ ದಮ್ಸೆ ರಶ್ಕಿ ಜಿನಾ ಹಮಾರ. ಈ ಭಾರತ ನಾಡಿನ ಒಡಲಿನಲ್ಲಿ ಸಾವಿರಾರು ನದಿಗಳು ಹರಿಯುತ್ತಿವೆ. ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಹಲವಾರು ನದಿಗಳು ಹರಿಯುತ್ತಿವೆ. ಇವು ಬರೀ ನದಿಗಳಲ್ಲ, ಭಾರತದ ಪುಣ್ಯ ನದಿಗಳು ಹಾಗೂ ಜೀವ ನದಿಗಳು. ಈ ನದಿಗಳ ಕಾರಣಗಳಿಂದ ಭಾರತವು ನಳನಳಿಸುತ್ತಿರುವ ಅಂದ್ರೆ ಕಂಗೊಳಿಸುತ್ತಿರುವಂತಹ ಒಂದು ಹೂತೋಟಗಳ ಸ್ವರ್ಗದಂತೆ ಕಾಣಿಸ್ತಾ ಇದೆ. ಮಜ್ಹಬ್ ನಹಿ ಸಿಖಾತಾ ಆಪಸ್ ಮೇ ಭೇರ್ ರಖನಾ, ಇಂದಿ ಹೇ ಹಮ್ ವತನ್ ಹೇ ಹಿಂದೂಸ್ತಾನ್ ಹಮಾರ. ಅಂದ್ರೆ ಯಾವುದೇ ಧರ್ಮವು ಪರಸ್ಪರ ದ್ವೇಷವನ್ನ ಕಲಿಸುವುದಿಲ್ಲ. ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಜೈನ, ಬೌದ್ಧ, ಕ್ರೈಸ್ತ, ಪಾರ್ಸಿಕ ಹೀಗೆ ಹಲವಾರು ಧರ್ಮಗಳಿವೆ. ಆದರೆ ಯಾವುದೇ ಒಂದು ಧರ್ಮದ ಪವಿತ್ರ ಗ್ರಂಥವೂ ಆಗಿರ್ಲಿ, ಆ ಧರ್ಮ ಆಗಿರ್ಲಿ ಪರಸ್ಪರ ದ್ವೇಷವನ್ನ ಕಲಿಸಿಲ್ಲ. ಎಲ್ಲರೂ ತಮ್ಮ ಧರ್ಮವನ್ನ ಪಾಲಿಸಬೇಕು, ಬೇರೆ ಧರ್ಮವನ್ನ ಗೌರವದಿಂದ ಕಾಣ್ಬೇಕು. ಇಲ್ಲಿ ಕವಿ ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ. ಯಾವುದೇ ಧರ್ಮ ಪರಸ್ಪರ ದ್ವೇಷವನ್ನ ಕಲಿಸುವುದಿಲ್ಲ. ನಾವು ಯಾವುದೇ ಧರ್ಮದಕ್ಕೆ ಸೇರಿದವರಾಗಿರ್ಲಿ, ಆದ್ರೆ ನಾವೆಲ್ಲರೂ ಭಾರತೀಯರು. ನಮ್ಮ ದೇಶ ಯಾವುದು ಅಂದ್ರೆ ಹಿಂದೂಸ್ತಾನ. ನಮ್ಮ ದೇಶ ಹಿಂದೂಸ್ತಾನ ಎಂದು ಭಾರತದ ಒಂದು ಸೌಂದರ್ಯವನ್ನ ಬಹಳ ಸೊಗಸಾಗಿ ವರ್ಣಿಸಿದಂತಹ ಒಂದು ಹಾಡು ಸಾರೆ ಜಹಾನ್ ಸೆ ಹಚ್ಚ. ಮಕ್ಕಳೇ, ನೀವೆಲ್ಲರೂ ಈ ಹಾಡನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡಿ, ಹಾಗೇನೆ ಈ ಹಾಡಿನ ಒಂದು ಭಾವಾರ್ಥವನ್ನ ತಿಳಿಬೇಕು. ಈಗ ಈ ಹಾಡನ್ನ ರಚಿಸಿದ ಕವಿಯ ಪರಿಚಯ, ಅವರ ಜೀವನದ ಒಂದು ಚರಿತ್ರೆಯನ್ನ ನಾವು ಈಗ ದೇಶಪ್ರೇಮಿ ಕವಿ ಇಕ್ಬಾಲ್ ಪಾಠದಲ್ಲಿ ತಿಳ್ಕೊಳ್ಳೋಣ. ಈ ಪದ್ಯವನ್ನ, ಈ ಹಾಡನ್ನ ನೋಡ್ದಾಗ್ಲೇ ಕವಿ ಇಕ್ಬಾಲರಿಗೆ ಭಾರತದ ಮೇಲೆ ಎಷ್ಟು ಪ್ರೀತಿ ಇದೆ ಎನ್ನುವುದು ಗೊತ್ತಾಗುತ್ತೆ. ನಾವೆಲ್ಲರೂ ಸಹ ದೇಶ ಪ್ರೇಮಿಗಳು. ನಮ್ಮ ದೇಶವನ್ನ ನಾವು ಅವರಷ್ಟೇ ಪ್ರೀತಿಸ್ತೇವೆ ಅಲ್ವೇ ಮಕ್ಕಳೇ? ಹಾಗಿದ್ರೆ ಈಗ ನಾವು ಈ ತರಗತಿಯನ್ನ ಪ್ರಾರಂಭಿಸೋಣ. ಈ ಕವಿ ಇಕ್ಬಾಲರ ಒಂದು ಚರಿತ್ರೆಯ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಪ್ರತಿ ಶನಿವಾರ ಹಾಗೂ ಸ್ವಾತಂತ್ರ್ಯ ಉತ್ಸವದಂದು ಶಾಲಾ ಸಮಾರಂಭಗಳಲ್ಲಿ ಈ ದೇಶಭಕ್ತಿ ಗೀತೆಯನ್ನು ನಾವು ಹಾಡುತ್ತಿರುತ್ತೇವೆ. ಮಹಾತ್ಮ ಗಾಂಧೀಜಿಯವರು ಈ ಗೀತೆಯನ್ನ ಮೆಚ್ಚಿ ಆನಂದ ಬಾಷ್ಪ ಸುರಿಸಿದ್ದರು, ಕವಿಗೆ ನಮನ ಸಲ್ಲಿಸಿದ್ದರು. ಈ ನೆಚ್ಚಿನ ಗೀತೆ ಬರೆದವರಾರು ಗೊತ್ತೇ ಮಕ್ಕಳೇ? ಪ್ರತಿ ಶನಿವಾರ ಹಾಗೂ ಸ್ವಾತಂತ್ರ್ಯೋತ್ಸವ ಯಾವಾಗ ಆಚರಿಸ್ತೀವಿ ನಾವು? ಆಗಸ್ಟ್ 15ರಂದು ಅಲ್ವಾ? 1947 ಆಗಸ್ಟ್ 15ರಂದು ಭಾರತವು ಸ್ವತಂತ್ರವಾಯಿತು. ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನೋತ್ಸವವನ್ನ ಆಚರಿಸ್ತೀವಿ. ಈ ಒಂದು ದೇಶಭಕ್ತಿ ಗೀತೆಯನ್ನು ನಾವು ಶನಿವಾರ, ಸ್ವಾತಂತ್ರ್ಯ ದಿನೋತ್ಸವದಂದು ಹಾಗೂ ಇತರ ರಾಷ್ಟ್ರೀಯ ಹಬ್ಬಗಳ ಸಂದರ್ಭಗಳಲ್ಲಿ ಹಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಈ ಸಾರೆ ಜಹಾನ್ ಸೆ ಅಚ್ಚ ಗೀತೆಯನ್ನ ಕೇಳಿ ನಮ್ಮ ಮಹಾತ್ಮ ಗಾಂಧೀಜಿಯವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಆನಂದ ಬಾಷ್ಪ ಸುರಿಸಿದ್ದರು. ಏನು ಆನಂದ ಬಾಷ್ಪ ಅಂತ ಹೇಳಿದ್ರೆ, ಆನಂದ ಬಾಷ್ಪ ಅಂದ್ರೆ ಸಂತೋಷದಿಂದ ಬರುವಂತಹ ಕಣ್ಣೀರು, ಆನಂದದಿಂದ ಖುಷಿಯಿಂದ ಬರುವಂತಹ ಕಣ್ಣೀರಿಗೆ ನಾವು ಆನಂದ ಬಾಷ್ಪ ಅಂತ ಹೇಳಿ ಕರಿತೀವಿ. ಆ ಗೀತೆಯನ್ನ ಕೇಳಿ ಮಹಾತ್ಮ ಗಾಂಧೀಜಿಯವರು ಆನಂದ ಬಾಷ್ಪವನ್ನ ಸುರಿಸಿದ್ರಂತೆ.
ಅಷ್ಟೇ ಅಲ್ಲ, ಆ ಗೀತೆಯನ್ನ ರಚಿಸಿದ ಕವಿಗೆ ನಮನಗಳನ್ನು ಅಂದ್ರೆ ನಮಸ್ಕಾರಗಳನ್ನ ಸಲ್ಲಿಸಿದ್ರು. ಈ ನೆಚ್ಚಿನ ಗೀತೆ ಬರೆದವರು ಯಾರು ಗೊತ್ತೇ? ಯಾರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತು. ಯಾರು ಅಂದ್ರೆ ಇವರೇ ದೇಶ ಪ್ರೇಮಿ ಕವಿ ಇಕ್ಬಾಲ್ ಮಹಮ್ಮದ್. ಇವರು ಪಾಕಿಸ್ತಾನದ ಪಂಜಾಬ್ ರಾಜ್ಯದ ಸಿಯಾಲ್ಕೋಟಿನಲ್ಲಿ 9 ನವೆಂಬರ್ 1877ರಂದು ಜನಿಸಿದರು. ಇವರ ತಂದೆ ಶೇಖ್ ನೂರ್ ಮೊಹಮ್ಮದ್. ಅವರು ದೊಡ್ಡ ವಿದ್ಯಾವಂತರಲ್ಲ, ಆದರೆ ಅನುಭಾವಿ ತತ್ವಜ್ಞಾನಿ. ಇಕ್ಬಾಲರಿಗೆ ಶಿಕ್ಷಣ ಕೊಡಲು ಇವರ ಅಣ್ಣ ಶೇಖ್ ಅತಾ ಮಹಮ್ಮದ್ ಸಹಾಯ ಮಾಡಿದರು. ದೇಶಪ್ರೇಮಿ ಕವಿ ಇಕ್ಬಾಲ್ ಸಾರೆ ಜಹಾನ್ ಸೆ ಅಚ್ಚಾ ಗೀತೆಯನ್ನ ರಚಿಸಿದ ಕವಿ ಇಕ್ಬಾಲ್ ಮಹಮ್ಮದ್. ಇವರು ಪಾಕಿಸ್ತಾನದ ಪಂಜಾಬ್ ರಾಜ್ಯದಲ್ಲಿ ಇರುವ ಸಿಯಾಲ್ಕೋಟಿನಲ್ಲಿ ಎಲ್ಲಿ ಜನಿಸಿದರು? ಪಾಕಿಸ್ತಾನದ ಪಂಜಾಬ್ ರಾಜ್ಯದ ಸಿಯಾಲ್ಕೋಟಿನಲ್ಲಿ ನವೆಂಬರ್ 9, 1877ರಲ್ಲಿ. ಎಷ್ಟರಲ್ಲಿ ಜನಿಸಿದರು ಕವಿ ಇಕ್ಬಾಲ್ ಮಹಮ್ಮದ್? 1877ರಲ್ಲಿ ಜನಿಸಿದರು. ಎಲ್ಲಿ ಜನಿಸಿದರು? ಪಂಜಾಬ್ ರಾಜ್ಯದ ಸಿಯಾಲ್ಕೋಟಿನಲ್ಲಿ. ನೆನ್ಪಿಟ್ಕೊಳ್ಳಿ, ಕವಿ ಇಕ್ಬಾಲ್ ಮಹಮ್ಮದ್ ರವರು ಪಾಕಿಸ್ತಾನದ ಪಂಜಾಬ್ ರಾಜ್ಯದ ಸಿಯಾಲ್ಕೋಟಿನಲ್ಲಿ 9 ನವೆಂಬರ್ 1877ರಂದು ಜನಿಸಿದರು. ಇವರ ತಂದೆಯ ಹೆಸರು ಶೇಖ್ ನೂರ್ ಮೊಹಮ್ಮದ್. ಇವರ ತಂದೆಯ ಹೆಸರು ಏನು? ಶೇಖ್ ನೂರ್ ಮೊಹಮ್ಮದ್. ಇವರು ಅಷ್ಟು ವಿದ್ಯಾವಂತರಲ್ಲ, ಆದರೆ ಅನುಭಾವಿ ತತ್ವಜ್ಞಾನಿಯಾಗಿದ್ದರು. ಇಕ್ಬಾಲರಿಗೆ ಶಿಕ್ಷಣ ಕೊಡಲು ಇವರ ಅಣ್ಣ ಅಂದ್ರೆ ಶೇಖ್ ನೂರ್ ಮೊಹಮ್ಮದ್ರ ಅಣ್ಣ ಶೇಖ್ ಅತಾ ಮಹಮ್ಮದ್ ಸಹಾಯ ಮಾಡಿದರು. ಅಂದ್ರೆ ಶೇಖ್ ಅತಾ ಮಹಮ್ಮದ್ ಇಕ್ಬಾಲ್ ಮಹಮ್ಮದರ ದೊಡ್ಡಪ್ಪ. ಶೇಖ್ ನೂರ್ ಮೊಹಮ್ಮದ್ ರವರ ಅಣ್ಣ ಶೇಖ್ ಅತಾ ಮಹಮ್ಮದ್ ಇಕ್ಬಾಲರಿಗೆ ಶಿಕ್ಷಣ ಕೊಡಲು ಸಹಾಯವನ್ನ ಮಾಡ್ತಾರೆ. ಅಂದು ಪ್ರಸಿದ್ಧರಾಗಿದ್ದ ಮೌಲ್ವಿ ಮೀರ್ ಹಾಸನ್ ಅವರು ಇಕ್ಬಾಲರಿಗೆ ಇಂಗ್ಲಿಷ್ ಮತ್ತು ಪರ್ಷಿಯನ್ ಭಾಷೆ ಕಲಿಸಿದರು. ಆ ದಿನಗಳಲ್ಲಿ ಪ್ರಸಿದ್ಧ ಗುರುಗಳಾಗಿರ್ತಕ್ಕಂತಹ ಮೌಲ್ವಿ ಮೀರ್ ಹಾಸನ್, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಮೌಲ್ವಿ ಮೀರ್ ಹಸನ್ ರವರು ಇಕ್ಬಾಲರ ಗುರು. ಇವರು ಇಕ್ಬಾಲರಿಗೆ ಇಂಗ್ಲಿಷ್ ಮತ್ತು ಪರ್ಷಿಯನ್ ಭಾಷೆಗಳನ್ನ ಕಲಿಸ್ತಾರೆ. 16ನೆಯ ವಯಸ್ಸಿಗೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಕವಿ ಇಕ್ಬಾಲರು ತಮ್ಮ 16ನೆಯ ವಯಸ್ಸಿಗೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ 10ನೇ ತರಗತಿ ಅಂತ ಹೇಳಿ. ತಮ್ಮ 16ನೆಯ ವಯಸ್ಸಿಗೆ 10ನೇ ತರಗತಿಯ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಅಂದ್ರೆ ಉತ್ತೀರ್ಣರಾದರು ಅಂದ್ರೆ ಪಾಸ್ ಆಗ್ತಾರೆ. ಅಷ್ಟೇ ಅಲ್ಲ, ಅರೇಬಿಕ್ ಮತ್ತು ಇಂಗ್ಲಿಷ್ ಭಾಷಾ ವಿಷಯದಲ್ಲಿ ಸುವರ್ಣ ಪದಕ ಪಡೆದರು. ಅಷ್ಟೇ ಅಲ್ಲ, ಇವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಇವರು ಅರೇಬಿಕ್ ಮತ್ತು ಇಂಗ್ಲಿಷ್ ಭಾಷೆಯ ವಿಷಯಗಳಲ್ಲಿ ಸುವರ್ಣ ಪದಕ, ಸುವರ್ಣ ಅಂದ್ರೆ ಚಿನ್ನದ ಪದಕ, ಚಿನ್ನದ ಪದಕ ಗೋಲ್ಡ್ ಮೆಡಲ್ ಅನ್ನ ಸಹ ಪಡೆದುಕೊಳ್ತಾರೆ. ತತ್ವಶಾಸ್ತ್ರ ಇವರ ಆಸಕ್ತಿಯ ವಿಷಯವಾಗಿತ್ತು. ಇವರಿಗೆ ಆಸಕ್ತಿಯ ವಿಷಯ ಅಂದ್ರೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದು ಅಂದ್ರೆ ತತ್ವಶಾಸ್ತ್ರ, ಫಿಲಾಸಫಿ ಇವರಿಗೆ ಬಹಳ ಆಸಕ್ತಿಯ ವಿಷಯವಾಗಿತ್ತು. ಲಾಹೋರಿನಲ್ಲಿ ಪದವಿ ಪಡೆದ ಮೇಲೆ ಇಕ್ಬಾಲರು ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ ಮತ್ತು ಜರ್ಮನಿಗೆ ಹೋದರು. ಲಾಹೋರಿನಲ್ಲಿ ಪದವಿಯನ್ನ ಮುಗಿಸಿದ ನಂತರ ಇಕ್ಬಾಲ್ ಮಹಮ್ಮದ್ ರವರು ಉನ್ನತ ವ್ಯಾಸಂಗಕ್ಕಾಗಿ ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಇಂಗ್ಲೆಂಡ್ ಮತ್ತು ಜರ್ಮನ್ ದೇಶಗಳಿಗೆ ಹೋಗ್ತಾರೆ. ಡಾಕ್ಟರೇಟ್ ಪದವಿಯನ್ನ ಗಳಿಸ್ಕೊಳ್ತಾರೆ. ತದನಂತರ ಕೇಂಬ್ರಿಡ್ಜ್ನಲ್ಲಿ ನ್ಯಾಯಶಾಸ್ತ್ರ ಓದಿ ಬ್ಯಾರಿಸ್ಟರ್ ಆದರು. ಓದಿನಲ್ಲಿ ಇವರಿಗೆ ಬಹಳ ಅಭಿರುಚಿ ಇತ್ತು. ಅನಂತರ ಇವರು ಕೇಂಬ್ರಿಡ್ಜ್ ಅಂದ್ರೆ ಇಂಗ್ಲೆಂಡಿನಲ್ಲಿ ಇರುವಂತಹ ಒಂದು ಪ್ರಸಿದ್ಧ ವಿಶ್ವವಿದ್ಯಾಲಯ, ಅಲ್ಲಿ ಇವರು ನ್ಯಾಯಶಾಸ್ತ್ರವನ್ನ ಓದಿ ಬ್ಯಾರಿಸ್ಟರ್ ಆಗ್ತಾರೆ. ಇವರಿಗೆ ಓದಿನಲ್ಲಿ ಸಾಕಷ್ಟು ಅಭಿರುಚಿ ಇತ್ತು.
ಅವರು ಮನಸ್ಸು ಮಾಡಿದ್ದರೆ ಇಂಗ್ಲೆಂಡಿನಲ್ಲಿಯೇ ದೊಡ್ಡ ಹುದ್ದೆ, ಕೈತುಂಬ ಸಂಬಳ ಪಡೆಯಬಹುದಾಗಿತ್ತು. ಅದನ್ನು ತಿರಸ್ಕರಿಸಿದ ದೇಶಪ್ರೇಮಿ ಇಕ್ಬಾಲರು ಲಾಹೋರ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾದರು. ಕೆಲಕಾಲ ಲಾಹೋರಿನ ಹೈಕೋರ್ಟ್ನಲ್ಲಿ ವಕೀಲರಾಗಿಯೂ ಸೇವೆ ಸಲ್ಲಿಸಿದರು. ಇವರು ಮನಸ್ಸು ಮಾಡಿದ್ರೆ ಇಂಗ್ಲೆಂಡಿನಲ್ಲಿಯೇ ಇವರಿಗೆ ಒಂದು ದೊಡ್ಡ ಹುದ್ದೆ, ಒಂದು ಒಳ್ಳೆ ಕೆಲಸ, ಕೈ ತುಂಬ ಸಂಬಳ, ಒಳ್ಳೆಯ ಒಂದು ಐಷಾರಾಮಿ ಜೀವನವನ್ನ, ಶ್ರೀಮಂತ ಬದುಕನ್ನ ಬದುಕಬಹುದಾಗಿತ್ತು. ಆದರೆ ದೇಶ ಪ್ರೇಮಿಗಳಾದ ಇವರು ಅದೆಲ್ಲವನ್ನ ತಿರಸ್ಕರಿಸಿ ಭಾರತಕ್ಕೆ ಮರಳಿ ಲಾಹೋರ್ನ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಕೆಲಕಾಲ ಲಾಹೋರಿನ ಹೈಕೋರ್ಟ್ನಲ್ಲಿ ಸಹ ವಕೀಲರಾಗಿ ಸಹ ಇವರು, ಅಂದ್ರೆ ಲಾಯರ್ ಆಗಿ ಸಹ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಕವಿಯಾಗಿ ಅವರು ಜೀವನದಲ್ಲಿ ಮಹತ್ತರ ತಿರುವು ಪಡೆದರು. ನಾಲಾ ಎ ಯತೀಮ ಅನಾಥರೋದನ ಈ ಕವಿತೆ ಇವರಿಗೆ ಬಹುದೊಡ್ಡ ಖ್ಯಾತಿಯನ್ನು ತಂದಿತು. ಅಸ್ರಾರ್ ಎ ಖುದಿ ಆತ್ಮದ ರಹಸ್ಯ ಕೃತಿಯು ವಿಶ್ವದ ಗಮನ ಸೆಳೆಯಿತು. ಈ ಕೃತಿಯನ್ನು ಪ್ರೊಫೆಸರ್ ನಿಕಲ್ಸನ್ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದರು. ಜಬೂರ್ ಎ ಅಜಂ ಪೌರಾತ್ಯ ಸತ್ಯವಾಣಿ, ಜಾವೇದ್ ನಾಮಾ ನಿತ್ಯತ್ವ ಗೀತೆ, ಮುಜಾಫಿರ್ ಪಯಣಿಗ ಮುಂತಾದ ಕೃತಿಗಳನ್ನು ರಚಿಸಿ ಸಾಹಿತ್ಯದಲ್ಲಿ ಚಿರಂತನ ಸ್ಥಾನ ಗಳಿಸಿದ್ದಾರೆ. ಕವಿಯಾಗಿ ಇವರ ಜೀವನದಲ್ಲಿ ಮಹತ್ತರ ಒಂದು ತಿರುವನ್ನ ಪಡೆದುಕೊಳ್ತಾರೆ. ಇವರು ನಾಲಾ ಎ ಯತೀಮ ನೆನ್ಪಿಟ್ಕೊಳ್ಳಿ, ಇವರ ರಚಿಸಿದ ಕೃತಿಗಳು ನಾಲಾ ಎ ಯತೀಮ. ಇವರು ಯಾವ್ಯಾವ ಕೃತಿಗಳನ್ನ ರಚಿಸಿದ್ದಾರೆ? ನಾಲಾ ಎ ಯತೀಮ, ಹಾಗೇನೆ ನಾಲಾ ಎ ಯತೀಮ ಅಂದ್ರೆ ಅನಾಥರೋದನ. ಹಾಗೆ ಈ ಕವಿತೆಯವರಿಗೆ ಒಂದು ಬಹಳ ದೊಡ್ಡ ಖ್ಯಾತಿ ಅಂದ್ರೆ ಹೆಸರನ್ನ ತಂದ್ಕೊಡುತ್ತೆ. ಯಾವುದು? ನಾಲಾ ಎ ಯತೀಮ. ಅನಂತರ ಇವರು ಅಸ್ರಾರ್ ಎ ಖುದಿ ಎಂಬ ಕೃತಿಯು ವಿಶ್ವದ ಗಮನ ಸೆಳೆಯಿತು. ಅಷ್ಟೇ ಅಲ್ಲ, ಇವರ ಈ ಕೃತಿಯನ್ನ ಪ್ರೊಫೆಸರ್ ನಿಕಲ್ಸನ್ ಅವರು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದರು. ಜಬೂರ್ ಎ ಅಜಂ, ಜಾವೇದ್ ನಾಮಾ, ಮುಜಾಫಿರ್ ಮುಂತಾದ ಕೃತಿಗಳನ್ನ ರಚಿಸಿ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಶಾಶ್ವತವಾದಂತಹ ಒಂದು ಸ್ಥಾನವನ್ನ ಗಳಿಸ್ಕೊಂಡಿದ್ದಾರೆ. ಕವಿ ಇಕ್ಬಾಲರು ರಚಿಸಿದ ಕೃತಿಗಳು ಯಾವುವು? ನೆನ್ಪಿಟ್ಕೊಳ್ಳಿ. ನಾಲಾ ಎ ಯತೀಮ ಅಂದ್ರೆ ಅನಾಥರೋದನ, ಅಸ್ರಾರ್ ಎ ಖುದಿ ಆತ್ಮದ ರಹಸ್ಯ, ಜಬೂರ್ ಎ ಅಜಂ ಪೌರಾತ್ಯ ಸತ್ಯವಾಣಿ, ಜಾವೇದ್ ನಾಮಾ ನಿತ್ಯತ್ವ ಗೀತೆ, ಮುಜಾಫಿರ್ ಮುಂತಾದ ಕೃತಿಗಳು. ನೆನ್ಪಿಟ್ಕೊಳ್ಳಿ, ಇವರ ಕೃತಿಗಳು ನಾಲಾ ಎ ಯತೀಮ, ಅಸ್ರಾರ್ ಎ ಖುದಿ, ಜಬೂರ್ ಎ ಅಜಂ, ಜಾವೇದ್ ನಾಮಾ, ಮುಜಾಫಿರ್ ಇದು ಇವರು ರಚಿಸಿರುವಂತಹ ಕೃತಿಗಳು. ಇನ್ನೂ ಹಲವಾರು ಕೃತಿಗಳನ್ನ ರಚಿಸಿ ಇವರು ಸಾಹಿತ್ಯ ಕ್ಷೇತ್ರದಲ್ಲಿಯೇ ಒಂದು ಶಾಶ್ವತ ಸ್ಥಾನವನ್ನ ಗಳಿಸಿದ್ದಾರೆ. ಇವರ ಮೊಟ್ಟ ಮೊದಲನೆಯ ಕವನ ಸಂಗ್ರಹ ಬಾಂಗೆದಿರಾ. ಅದು ಹಿಮಾಲಯ ಪರ್ವತದ ಆರಾಧನಾ ಸ್ತುತಿ ಪದ್ಯದೊಂದಿಗೆ ಪ್ರಾರಂಭವಾಗುತ್ತದೆ. ಇವರು ಮೊಟ್ಟ ಮೊದಲನೆಯ ಕವನ ಸಂಗ್ರಹ ಯಾವುದು ಅಂದ್ರೆ ಬಾಂಗೆದಿರಾ. ಇದು ಹಿಮಾಲಯ ಪರ್ವತವನ್ನ ಆರಾಧಿಸುವಂತಹ ಒಂದು ಸ್ತುತಿ ಅಂದ್ರೆ ಒಂದು ಪದ್ಯದೊಂದಿಗೆ, ಹೊಗಳಿಕೆಯ ಪದ್ಯದೊಂದಿಗೆ ಈ ಬಾಂಗೆದಿರಾ ಕವನ ಸಂಗ್ರಹವು ಪ್ರಾರಂಭವಾಗುತ್ತೆ. ಅದರಲ್ಲಿ ಬರೆದಿದ್ದಾರೆ ಅವರು, ಓ ಹಿಮಾಲಯ, ಭರತ ಭೂಮಿಯ ಭದ್ರಕೋಟೆ ನೀನು, ಆಕಾಶ ಬಗ್ಗಿಹುದು ನಿನ್ನ ಹಣೆ ಮುತ್ತಿಡಲು, ಆಯುಷ್ಯದಿ ನೀನು ಆಬಾಧಿತನು. ಇದರಲ್ಲಿ ಬಾಂಗೆದಿರಾ ಕವನ ಸಂಗ್ರಹವು ಹಿಮಾಲಯ ಪರ್ವತದ ಒಂದು ಹೊಗಳಿಕೆಯ ಒಂದು ಪದ್ಯದೊಂದಿಗೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ಕವಿಯವರು ಬರೆದಿದ್ದಾರೆ, ಓ ಹಿಮಾಲಯ ಪರ್ವತವೇ, ಭಾರತ ಭೂಮಿಯ ಭದ್ರಕೋಟೆ ನೀನು. ಅಂದ್ರೆ ಕವಿಯವರು ಹೇಳ್ತಾ ಇದ್ದಾರೆ, ಭರತ ಭೂಮಿಯ ಭದ್ರಕೋಟೆ ಯಾವುದು ಅಂದ್ರೆ ಹಿಮಾಲಯ ಪರ್ವತ. ಆಕಾಶವೇ ಬಗ್ಗಿದೆ, ಆಕಾಶವೇ ಬಗ್ಗಿರುವ ರೀತಿ ಇದೆ ನಿನ್ನ ಒಂದು ಹಣೆಗೆ ಮುತ್ತಿಡಲು, ನೀನು ಆಯುಷ್ಯದಿ ಆಬಾಧಿತನು ಅಂದ್ರೆ ನಿನಗೆ ಸಾವೇ ಇಲ್ಲ, ನೀನು ಆಯುಷ್ಯದಿ ಅಮರನು
ಅಂತ ಹೇಳಿ ಹಿಮಾಲಯ ಪರ್ವತದ ಒಂದು ಸೌಂದರ್ಯ, ಅದರ ಹೊಗಳಿಕೆಯನ್ನ ಕವಿ ಬಾಂಗಿದಿರ ಕವನ ಸಂಗ್ರಹದಲ್ಲಿ ತಿಳಿಸಿದ್ದಾರೆ. ಈ ಕವಿತೆ ಹಿಮಾಲಯದ ಸೌಂದರ್ಯಕ್ಕೆ ಕನ್ನಡಿ ಹಿಡಿದಿದೆ. ಈ ದೇಶದಲ್ಲಿ ವಿವಿಧ ಜಾತಿ, ಮತ, ಪಂಥಗಳು ಇವೆ. ಅವುಗಳಲ್ಲಿ ಸಾಮರಸ್ಯದ ಅಗತ್ಯವನ್ನು ಇಕ್ಬಾಲರು ಒತ್ತಿ ಹೇಳಿದ್ದಾರೆ. ಮಕ್ಕಳಿಗಾಗಿ ಬರೆದ ತರುಣ್ ಇ ಹಿಂದಿ ಎಂಬ ಕವಿತೆಯಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿದ್ದಾರೆ. ತಾಯ್ನಾಡಿನ ಬಗ್ಗೆ ಅವರಿಗೆ ಅಪಾರವಾದ ಪ್ರೀತಿ ಇದೆ. ಈ ಒಂದು ಕವಿತೆ ಹಿಮಾಲಯದ ಒಂದು ಸೌಂದರ್ಯಕ್ಕೆ ಕನ್ನಡಿ, ಅಂದ್ರೆ ಹಿಮಾಲಯದ ಸೌಂದರ್ಯವನ್ನ ತೋರಿಸುವ ರೀತಿಯಲ್ಲಿ ಇದೆ. ಈ ಒಂದು ಭಾರತ ದೇಶದಲ್ಲಿ ಹಲವಾರು ಜಾತಿಗಳಿವೆ, ಧರ್ಮಗಳಿವೆ, ಮತಗಳಿವೆ. ಆದ್ರೆ ಅವುಗಳಲ್ಲಿ ಸಾಮರಸ್ಯ ಅಂದ್ರೆ ಹೊಂದಾಣಿಕೆ, ಒಗ್ಗಟ್ಟು. ಆ ಎಲ್ಲ ಧರ್ಮದವರಲ್ಲಿ ಸಾಮರಸ್ಯದ ಅಗತ್ಯವನ್ನ ಇಕ್ಬಾಲರು ಹೇಳ್ತಾ ಇದ್ದಾರೆ. ಅವರು ಮಕ್ಕಳಿಗಾಗಿ ಬರೆದಂತಹ ಕೃತಿ ತರುಣ್ ಇ ಹಿಂದಿ. ಕವಿ ಇಕ್ಬಾಲರು ಮಕ್ಕಳಿಗಾಗಿ ರಚಿಸಿದ ಕೃತಿ ಯಾವುದು ಅಂದ್ರೆ ತರುಣ್ ಇ ಹಿಂದಿ. ಈ ಕವಿತೆಯಲ್ಲಿ ತಮ್ಮ ರಾಷ್ಟ್ರ ಪ್ರೇಮವನ್ನ, ತಮಗೆ ಆ ದೇಶದ ಬಗ್ಗೆ ಇರುವಂತಹ ಪ್ರೀತಿಯನ್ನ ಬಿತ್ತಿದ್ದಾರೆ. ತಾಯ್ನಾಡಿನ ಬಗ್ಗೆ ಅವರಿಗೆ ಅಪಾರವಾದ ಪ್ರೀತಿ ಇತ್ತು. ಹಿಮಾಲಯ ಮತ್ತು ಗಂಗೆಯನ್ನು ಮನಸ್ಸು ತುಂಬಿ ವರ್ಣಿಸುತ್ತಾರೆ. ರಾಮ ಮತ್ತು ಗುರುನಾನಕರನ್ನು ಗೌರವದಿಂದ ನೆನೆಯುತ್ತಾರೆ. ಪರಸ್ಪರ ದ್ವೇಷವನ್ನು ಯಾವ ಧರ್ಮವೂ ಬೋಧಿಸಿಲ್ಲ. ನಾವು ಎಲ್ಲರೂ ಭಾರತೀಯರು, ಭಾರತಾಂಬೆ ನಮ್ಮ ಮಾತೃಭೂಮಿ ಎನ್ನುತ್ತಾರೆ. ಕವಿ ಇಕ್ಬಾಲರು ಹಿಮಾಲಯ ಮತ್ತು ಗಂಗಾ ನದಿಯನ್ನ ಮನಸ್ಸು ತುಂಬಿ ವರ್ಣಿಸ್ತಾರೆ. ರಾಮರನ್ನ ಮತ್ತು ಗುರುನಾನಕರನ್ನ ಗೌರವದಿಂದ ನೆನೆಯುತ್ತಾರೆ. ಅವ್ರು ಹೇಳ್ತಾರೆ, ಪರಸ್ಪರ ದ್ವೇಷವನ್ನ ಯಾವುದೇ ಧರ್ಮವೂ ಬೋಧಿಸಿಲ್ಲ. ನಾವು ಎಲ್ಲರೂ ಭಾರತೀಯರು, ಭಾರತ ಮಾತೆ, ಭಾರತಾಂಬೆ ನಮ್ಮ ಮಾತೃಭೂಮಿ ಅಂತ ಹೇಳ್ತಾರೆ. ಈ ದೇಶ ಪ್ರೇಮಿ ಕವಿ ವಿಶ್ವ ಭ್ರಾತೃತ್ವವನ್ನು ಪ್ರತಿಪಾದಿಸಿದ್ದಾರೆ. ಜಾತಿ ಜಾತಿಗಳಲ್ಲಿ ಒಡಕು ಹುಟ್ಟಿಸುವ ಮಾತನ್ನು ಆಡದಿರಿ ಎನ್ನುತ್ತಾರೆ. ಆಡಿದರೆ ಬಿಡದು ಕೇಡಿನ ಮಾರಿ, ಅದು ಅಡಗಿ ಕುಳಿತಿದೆ ಜೋಕೆ ಎಂದು ಎಚ್ಚರಿಸುತ್ತಾರೆ. ಕವಿ ಇಕ್ಬಾಲರು ವಿಶ್ವ ಭ್ರಾತೃತ್ವವನ್ನ ಪ್ರತಿಪಾದಿಸಿದ್ದಾರೆ. ವಿಶ್ವದಲ್ಲಿರುವ ಎಲ್ಲರೂ ನನ್ನ ಸೋದರರು ಎಂಬ ಭಾವನೆಯೇ ವಿಶ್ವ ಭ್ರಾತೃತ್ವ. ಪ್ರಪಂಚದಲ್ಲಿನ ಎಲ್ಲ ಜನರು ನನ್ನ ಸಹೋದರ ಸಹೋದರಿಯರು ಎಂಬ ಭಾವನೆಯನ್ನ ವ್ಯಕ್ತಪಡಿಸುವುದು ವಿಶ್ವ ಭ್ರಾತೃತ್ವ. ಇವರು ಅದೇ ತತ್ವವನ್ನ ಪ್ರತಿಪಾದಿಸಿದ್ದಾರೆ. ಅಷ್ಟೇ ಅಲ್ಲ, ಕವಿ ಇಕ್ಬಾಲರು ಹೇಳ್ತಾ ಇದ್ದಾರೆ, ಜಾತಿ ಜಾತಿಗಳಲ್ಲಿ ಒಡಕು ಅಂದ್ರೆ ಬಿರುಕನ್ನ ಹುಟ್ಟಿಸುವ ಮಾತುಗಳನ್ನ ಆಡಬೇಡಿ. ಆಡಿದರೆ ಕೇಡು ಅಂತಕ್ಕಂಥದ್ದು ಬಿಡೋದಿಲ್ಲ, ಅದು ಅಡಗಿ ಕುಳಿತಿದೆ. ಆ ರೀತಿಯ ಮಾತುಗಳನ್ನ ಹಾಡಿ ನೀವು ಆ ಒಂದು ಅಪಾಯವನ್ನ ತಂದುಕೊಳ್ಬೇಡಿ, ನಮ್ಮ ದೇಶದ ಸಾಮರಸ್ಯವನ್ನ ಹಾಳು ಮಾಡಬೇಡಿ ಎಂದು ಅವರು ಎಚ್ಚರಿಸ್ತಾರೆ. ಅದು ಇಂದಿಗೂ ಸತ್ಯದ ಮಾತು. ಇಂತಹ ದೇಶ ಪ್ರೇಮಿ ಕವಿ ಇಕ್ಬಾಲ್ ಏಪ್ರಿಲ್ 21, 1938 ಲಾಹೋರಿನಲ್ಲಿ ನಿಧನರಾದರು. ಇಂತಹ ಒಬ್ಬ ಮಹಾನ್ ದೇಶ ಪ್ರೇಮಿ ಕವಿ ಏಪ್ರಿಲ್ 21, 1938 ಲಾಹೋರಿನಲ್ಲಿ ನಿಧನರಾಗ್ತಾರೆ. ಪ್ರೀತಿಯ ಮಕ್ಕಳೇ, ಕವಿ ಇಕ್ಬಾಲರಿಗೆ ಮಾತ್ರ ದೇಶದ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಇತ್ತು ಅನ್ನೋದು ನೀವು ಈ ಪಾಠದಲ್ಲಿ ತಿಳ್ಕೊಂಡ್ರಿ ಅಲ್ವೇ? ಅದೇ ಪ್ರೀತಿ, ವಿಶ್ವಾಸ, ಪ್ರೇಮ ನಮಗೂ ನಮ್ಮ ದೇಶದ ಬಗ್ಗೆ ಇದೆ. ನಾವೆಲ್ಲರೂ ಸಹ ನಮ್ಮ ದೇಶವನ್ನ ಪ್ರೀತಿಸ್ಬೇಕು. ಯಾವುದೇ ಒಂದು ಧರ್ಮ, ಮತ, ಒಂದು ಪಂಥಕ್ಕೆ ಒಳಗಾಗದೆ ನಾವೆಲ್ಲರೂ ಭಾರತೀಯರು, ನಮ್ಮ ದೇಶ ಭಾರತ ಮಾತೆ ಎಂಬ ಒಂದು ಏಕತೆಯ ಭಾವ ನಮ್ಮೆಲ್ಲರಲ್ಲೂ ಇರಬೇಕು ಅಂತಕ್ಕಂಥದ್ದೇ ಈ ಒಂದು ಪಾಠದ ಆಶಯ. ನಾವೆಲ್ಲರೂ ಸಹ ಈ ಪಾಠದ ಆಶಯವನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೇನೆ ನಾವು ನಮ್ಮ ಜೀವನದಲ್ಲಿ ಪ್ರೀತಿಯನ್ನ, ದೇಶ ಪ್ರೇಮವನ್ನ ಬೆಳೆಸ್ಕೊಂಡು ನಮ್ಮ ದೇಶಕ್ಕೆ ವಿಧೇಯರಾಗಿರ್ತೀವಿ ಅಂತ ಹೇಳ್ತಾ ನಾನು ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು.